ವಾಲ್ಮೀಕಿ ರಾಮಾಯಣವನ್ನು ತಿಳಿದುಕೊಳ್ಳೋಣ ಬನ್ನಿ. ವಾಲ್ಮೀಕಿಯವರು ಲವಕುಶವರಿಗೆ ಸಂಪೂರ್ಣ ರಾಮಾಯಣವನ್ನು ಅತ್ಯಂತ ಕಾಳಜಿಯಿಂದ ಬೋಧಿಸಲು ಮುಂದಾದರು. ಇಡೀ ಗ್ರಂಥವನ್ನು ಕಂಠಪಾಠ ಮಾಡಿದ ಅವಳಿ ಸಹೋದರ ವಾಲ್ಮೀಕಿಯವರ ಆದೇಶವನ್ನು ಅನುಸರಿಸುತ್ತಾ ಭಗವಾನ್ ಶ್ರೀರಾಮಚಂದ್ರನ ಅದ್ಭುತ ಲೀಲೆಗಳನ್ನು ಮಹರ್ಷಿಗಳು, ವಿದ್ಯಾವಂತ ಬ್ರಾಹ್ಮಣರ ಹಾಗೂ ಪವಿತ್ರ ಹೃದಯಗಳಾಗಿದ್ದ ಇತರ ಸಜ್ಜನರ ಮುಂದೆ ಸುತ್ತಿಸತೊಡಗಿದರು. ಭಗವಾನ್ ರಾಮಚಂದ್ರನ ಲೀಲೆಗಳು ಸುತ್ತಿಯಲ್ಲಿ ಅಲೌಕಿಕ ಅತ್ಯಾನಂದನನ್ನು ಅನುಭವಿಸಿದ ವಿದ್ಯಾವಂತ ಬ್ರಾಹ್ಮಣರ ಬೆಲೆಬಾಳುವ ಉಡುಗೊರೆಗಳನ್ನು ನೀಡಿ ಲವಕುಶರನ್ನು ಪುರಸ್ಕರಿಸಿ ಪ್ರಶಂಸಿಸಿದರು. ಅಂದಿನಿಂದ ಜಗತ್ತಿನಾದ್ಯಂತ ಸಂಚರಿಸಲಾರಂಭಿಸಿದ ಲವಕುಶರು ಕಾಲಕ್ರಮೇಣವಾಗಿ ಅಯೋಧ್ಯೆಗೆ ಬಂದರು. ಆಗ ಋಷಿಗಳಂತ ಇದ್ದ ಬಾಲಕರಿರುವರು ನಗರದ ಬೀದಿಗಳಲ್ಲಿ ಅಲೆದಾಡುತ್ತಿದ್ದರನ್ನು ರಾಮನು ಕಂಡನು. ತನ್ನ ದಿವ್ಯ ಲೀಲೆಗಳನ್ನು ನಿಪುಣತೆಯಿಂದ ಸುತ್ತಿಗೈಯುತ್ತಿದ್ದ ಅವರ ಬಗ್ಗೆ ಎಲ್ಲೆಡೆ ಹರಡುತ್ತಿದ್ದ ಪ್ರಸಿದ್ಧಿಯನ್ನು ಆಲಿಸಿ ರಾಮಾಯಣದ ಪಠಣಕ್ಕಾಗಿ ಅವರನ್ನು ತನ್ನ ಅರಮನೆಗೆ ಆಹ್ವಾನಿಸುವುದರಲ್ಲಿ ಅವನು ಪರಮಾನಂದವನ್ನು ಅನುಭವಿಸಿದನು. ಆದರೆ ಅವರು ತನ್ನ ಮಕ್ಕಳೆಂದು ಅವನಿಗೆ ಗುರುತಿಸಲಾಗಲಿಲ್ಲ. ಅವಳಿ ಋಷಿಗಳನ್ನು ಆದರದಿಂದ ಸ್ವಾಗತಿಸಿದ ರಾಮನು ಅವರನ್ನು ತನ್ನ ಒಡ್ಡಲಗಕ್ಕೆ ಆಹ್ವಾನಿಸಿದನು. ತಪಸ್ವಿ ಋಷಿಗಳಂತೆ ಉಡುಪು ಧರಿಸಿದ್ದ ಅವರಲ್ಲಿ ಕ್ಷತ್ರಿಯರು ಲಕ್ಷಣಗಳಿರುವುದನ್ನು ಅವನು ಗಮನಿಸಿದನು. ಆಗ ತನ್ನ ತಮ್ಮಂದಿರಾದ ಭರತ, ಲಕ್ಷ್ಮಣ ಹಾಗೂ ಶತ್ರುಘ್ನರನ್ನು ಉದ್ದೇಶಿಸಿದ ರಾಮನು, ರಘುವಂಶದ ಶ್ರೇಷ್ಠರೇ, ದಯವಿಟ್ಟು ಈ ಅದ್ಭುತ ನಿರೂಪಣೆಯನ್ನು ಆಲಿಸಿ. ಈ ಇಬ್ಬರು ಗಾಯಕರು ತಪಸ್ವಿಗಳಂತೆ ಕಾಣುತ್ತಿದ್ದರೂ ಇವರಲ್ಲಿ ಶ್ರೇಷ್ಠ ರಾಜ ಲಕ್ಷಣಗಳಿವೆ. ಸಾಹಿತ್ಯ ಸೌಂದರ್ಯದಿಂದ ತುಂಬಿದ್ದ ಸಮಸ್ತ ವಿಶ್ವಕ್ಕೂ ರಜನೀಯಾಗಿರುವ ಈ ಚರಿತ್ರೆಯನ್ನು ನೀವು ಆಲಿಸಬೇಕು ಎಂದನು. ಸುಂದರವಾದ ರಾಮಾಯಣ ಮಹಾಕಾವ್ಯದ ನಿರೂಪಣೆಯು ಆರಂಭವಾಗುತ್ತಿದ್ದಂತೆ ಅದನ್ನು ಕೇಳುವುದರಲ್ಲಿ ಸಂಪೂರ್ಣವಾಗಿ ಮಗ್ನರಾದ ರಾಮ ಮತ್ತು ಅವನ ಸೋದರು ಇತರ ಎಲ್ಲವನ್ನೂ ಮರೆತರು. ಭಗವಂತನ ಮಹಿಮೆಗಳನ್ನು ಕೀರ್ತನೆ ಹಾಗೂ ಶ್ರವಣ ಮಾತ್ರದಿಂದಲೇ ಭೌತಿಕ ಅಸ್ತಿತ್ವದ ಬಂಧನಗಳನ್ನು ಸಂಪೂರ್ಣವಾಗಿ ಕಡಿದು ಹಾಕಬಹುದು. ಧನಧಾನ್ಯಗಳಾದ ಸಮೃದ್ಧವಾದ ಕೋಶಲವೆಂಬ ಪ್ರಖ್ಯಾತ ಪ್ರದೇಶವು ಸರಿಯೋ ನದಿಯ ತೀರದಲ್ಲಿ ವಿಸ್ತಾರವಾಗಿ ಹರಡಿತ್ತು. ಮಾನವ ಕುಲದ ರಾಜನಾಗಿದ್ದ ವೈವಸ್ವತ್ವ ಮನೆಯ ಆಸೆಯ ಮೇರೆಗೆ ನಿರ್ಮಿತವಾಗಿದ್ದ ಪ್ರಸಿದ್ಧ ಅಯೋಧ್ಯ ನಗರವು ಈ ವಿಶಾಲವಾದ ಪ್ರದೇಶದಲ್ಲಿ ಸ್ಥಿತವಾಗಿತ್ತು. 96 ಮೈಲು ಉದ್ದ ಹಾಗೂ 24 ಮೈಲು ಅಗಲವಾಗಿದ್ದ ಈ ಮಹತ್ತರವಾದ ನಗರವನ್ನು ಬಹಳ ಅಚ್ಚುಕಟ್ಟಾಗಿ ವಿನ್ಯಾಸಗೊಳಿಸಲಾಗಿತ್ತು. ಇದರ ಸುಂದರ ನೇರವಾದ ರಸ್ತೆಗಳು, ಉನ್ನತ ಆನೆಗಳು, ಸೊಂಡಿಲುಗಳಿಂದ ಸಿಂಪಡಿಸಲ್ಪಟ್ಟಿದ್ದ ಸುವಾಸಿತ ನೀರಿನಿಂದ ಸುಗಂಧಿತವಾಗಿದ್ದವು. ತಮ್ಮ ಸುಂದರವಾದ ವಿಮಾನಗಳಲ್ಲಿ ಈ ನಗರದ ಮೇಲೆ ಪ್ರತಿನಿತ್ಯ ವಿಹರಿಸುತ್ತಿದ್ದ ಸ್ವರ್ಗಲೋಕದ ಕನ್ಯೆಯರು ಸಮವೃಷ್ಟಿಯನ್ನು ಸುರಿಸುತ್ತಿದ್ದರು. ಕಮಾನಿನ ಆಕಾರದಲ್ಲಿದ್ದ ನಗರದ ಹೆಬ್ಬಾಗಿಲುಗಳು ಅಮೃತಶಿಲೆಯಿಂದ ಮಾಡಲ್ಪಟ್ಟಿದ್ದವು ಹಾಗೂ ಚಿನ್ನ ಮತ್ತು ಬೆಳ್ಳಿಯಿಂದ ತಯಾರಿಸಲ್ಪಟ್ಟಿದ್ದ ದ್ವಾರಗಳಲ್ಲಿ ಬೆಲೆ ಬಾಳುವ ರತ್ನಗಳು ಅಡಕವಾಗಿದ್ದವು. ಎಂಥ ವೈರಿಯನ್ನಾದರೂ ಹಿಮ್ಮಟ್ಟಿಸಬಲ್ಲ ತೋಪಗಳು ಮತ್ತು ಕವಣೆಗಳು ಕಲ್ಲು ಎಸೆಯಲು ಉಪಯೋಗಿಸುವ ಒಂದು ಸಾಧನ ನಗರದ ಗೋಡೆಗಳನ್ನು ರಕ್ಷಿಸುತ್ತಿದ್ದವು. ಮಾರುಕಟ್ಟೆಯ ಜಾಗಗಳು ಅತ್ಯುತ್ತಮ ನಕ್ಷೆಗೆ ಅನುಗುಣವಾಗಿ ರೂಪುಗೊಂಡಿದ್ದರೆ 7 ಮಹಡಿಯ ಮನೆಗಳು ಬೀದಿಯಲ್ಲಿ ಸಮರೂಪವಾಗಿ ಸಾಲಾಗಿದ್ದವು. ಬಹುಮಹಡಿಯ ಅರಮನೆಗಳಿಂದ ಅಲಂಕೃತವಾಗಿದ್ದ ಸೊಗಸಾದ ಉದ್ಯಾನವನಗಳಿಂದಲೂ ಆವೃತವಾಗಿದ್ದ ಅಯೋಧ್ಯೆಯ ಸಂಗೀತ ವಾದ್ಯಗಳ ಧ್ವನಿಗಳಿಂದ ಧ್ವನಿಸುತ್ತ ಇಂದ್ರನ ನಿವಾಸವಾದ ಅಮರಾವತಿಯನ್ನು ಪ್ರತಿಸ್ಪರ್ಧಿಸುತ್ತಿತ್ತು. ನಗರದೆಲ್ಲೆಡೆಯಲ್ಲೂ ಕವಿಗಳು ಮತ್ತು ಗಾಯಕರು, ದೇವೋತ್ತಮ ಪರಮ ಪುರುಷರು ಮಹಿಮೆಗಳನ್ನು ಸುತ್ತರಿಸುತ್ತಿದ್ದರು. ನರ್ತಕರು ಭಗವಂತನ ಲೀಲೆಗಳನ್ನು ಎಲ್ಲರ ಒಳಿತಿಗಾಗಿ ಅಭಿನಯಿಸುತ್ತಿದ್ದರು. ಫಲಪುಷ್ಪಗಳುಳ್ಳ ಮರಗಳಿಂದ ತುಂಬಿದ್ದ ಅನೇಕ ಸುಂದರವಾದ ಉದ್ಯಾನವನಗಳು ಅಯೋಧ್ಯೆಯಲ್ಲಿದ್ದವು. ನೀಲಿ, ಕೆಂಪು ಮತ್ತು ಸ್ವರ್ಣವರ್ಣದ ಕಮಲಗಳು, ಸರೋವರಗಳಲ್ಲಿ ತುಂಬಿದ್ದ ಕಾರಂಜಿಗಳು ನೀರನ್ನು ಎತ್ತರಕ್ಕೆ ಚಿಮ್ಮಿಸುತ್ತಿದ್ದವು. ಕಾರಂಜಿಗಳ ಸುವಾಸಿತ ತುಂತುರು ಹನಿಗಳನ್ನು ತನ್ನೊಡನೆ ಒಯ್ಯುತ್ತಿದ್ದ ಮಂದ ಮಾರುತವು ತನ್ನ ಸ್ಪರ್ಶದಿಂದ ಪ್ರಜೆಗಳನ್ನು ತಂಪಾಗಿಸಿ ಉರಿ ಬಿಸಿಲಿನ ಬೇಸಿಗೆಯನ್ನು ದಿನವನ್ನು ಕೂಡ ವಸಂತ ಋತುವಿನಂತೆ ಮಾಡುತ್ತಿತ್ತು. ಕ್ರೌಂಚ ಹಾಗೂ ನವಿಲುಗಳ ಕಲರವಗಳನ್ನು ಎಲ್ಲೆಡೆ ಕೇಳಬಹುದಾಗಿತ್ತು. ಅಯೋಧ್ಯೆಯ ಹೊಳೆಯಲ್ಲಿ ಮತ್ತು ನದಿಗಳಲ್ಲಿ ಹರಿಯುತ್ತಿದ್ದ ನೀರು ಕಬ್ಬಿಣ ರಸದಷ್ಟು ರುಚಿಯಾಗಿತ್ತು.
ಮತ್ತು ಅದನ್ನು ಕುಡಿಯಲು ಮಾತ್ರವಲ್ಲದೆ ಹಲವಾರು ಮಾವಿನ ತೋಪುಗಳಿಗೆ ನೀರು ಹಾಯಿಸಲು ಕೂಡ ಉಪಯೋಗಿಸಲಾಗುತ್ತಿತ್ತು. ಸಮಗ್ರವಾಗಿ ವಿನ್ಯಾಸಗೊಂಡಿದ್ದ ಅನೇಕ ಮನೆಗಳು ಹಾಗೂ ಅರಮನೆಗಳ ಬೆಲೆ ಬಾಳುವಂಥ ರತ್ನಗಳಿಂದ ನಿರ್ಮಿಸಲ್ಪಟ್ಟ ಬಾವುಟ ಮತ್ತು ತೋರಣಗಳಿಂದ ಅಲಂಕೃತಗೊಂಡಿದ್ದವು. ಅವುಗಳ ಸೌಂದರ್ಯವು ವೈಕುಂಠದ ಅರಮನೆಗಳ ಸೌಂದರ್ಯವನ್ನು ಪ್ರತಿಫಲಿಸುತ್ತಿತ್ತು. ಯುದ್ಧ ವಿಶಾರವಾದಾಗಿದ್ದ ಸಾವಿರಾರು ಸೈನಿಕರು ಈ ಶ್ರೇಷ್ಠ ನಗರವನ್ನು ರಕ್ಷಿಸುತ್ತಿದ್ದರು. ಅವರಲ್ಲಿ ಅಸ್ತ್ರಗಳ ಬಳಕೆಯಲ್ಲಿ ಪರಿಣಿತರಾಗಿದ್ದ ಕುಶಲ ಧನುರ್ಧಾರಿಗಳು ಹಾಗೂ ಸಾವಿರಾರು ಯೋಧರಿಗೆ ಏಕಕಾಲದಲ್ಲಿ ಯುದ್ಧ ಮಾಡಬಲ್ಲ ಮಹಾರಥಿಗಳು ಇದ್ದರು. ಅಯೋಧ್ಯೆಗೆ ಹೋಗುವ ರಸ್ತೆಗಳ ಸದಾಕಾಲ ಯಾಂತ್ರಿಕರಿಂದ ತುಂಬಿರುತ್ತಿದ್ದವು. ಚಕ್ರವರ್ತಿಗೆ ತಮ್ಮ ಕಪ್ಪು ಕಾಣಿಕೆಗಳನ್ನು ಹಾಗೂ ಗೌರವಗಳನ್ನು ಅರ್ಪಿಸಬೇಕೆಂದು ಸಾಮಂತರಾಜರು ಅಯೋಧ್ಯೆಗೆ ಬರುತ್ತಿದ್ದರು. ವಸ್ತುಗಳನ್ನು ವಿನಿಮಯ ಮಾಡಬೇಕೆಂದು ದೂರದಿಂದ ಬರುತ್ತಿದ್ದ ವ್ಯಾಪಾರಿಗಳು ಮಾರುಕಟ್ಟೆಯಲ್ಲಿ ಒಟ್ಟುಗೂಡುತ್ತಿದ್ದರು. ಬ್ರಾಹ್ಮಣರು, ಅರ್ಚಕರು ಯಜ್ಞಕುಂಡದ ಆಹುತಿಯಲ್ಲಿ ತುಪ್ಪವನ್ನು ಸುರಿಯುತ್ತಿರುವುದನ್ನು ಕಂಡು ಹಾಗೂ ವೈದಿಕ ಸ್ತೋತ್ರಗಳನ್ನು ಪಠಿಸುತ್ತಾ ಭಗವಾನ್ ವಿಷ್ಣುವಿನ ಮಹಿಮೆಗಳನ್ನು ಪೋಷಿಸುತ್ತಿರುವುದನ್ನು ಆಗಾಗ ಕಾಣಬಹುದಾಗಿತ್ತು. ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡ ಸತ್ಯಕ್ಕೆ ಸಮರ್ಪಿತರಾಗಿದ್ದ ಈ ಬ್ರಾಹ್ಮಣರ ಸಕಲ ಸದ್ಗುಣಗಳಿಂದ ಅನುಗ್ರಹಿತರಾಗಿದ್ದರು. ಮಹರ್ಷಿ ಎಂದೇ ಪರಿಗಣಿಸಲಾಗಿದ್ದ ಮಹಾರಾಜ ದಶರಥನು ಇಡೀ ಪೃಥ್ವಿಯ ಚಕ್ರವರ್ತಿಯಾಗಿದ್ದನು. ಅವನು ಅಸಂಖ್ಯಾತ ಎದುರಾಳಿಗಳೊಡನೆ ಒಬ್ಬಂಟಿಗೆಯಾಗಿ ಯುದ್ಧ ಮಾಡಬಲ್ಲ ದುರ್ದಮ್ಯ ಯೋಧನಾಗಿದ್ದನು. ಅವನು ಮತ್ತು ಅವನ ಪ್ರಜೆಗಳು ಸಂಪೂರ್ಣವಾಗಿ ಪುಣ್ಯವಂತರಾಗಿದ್ದರಿಂದ ಅಯೋಧ್ಯೆಯ ಒಂದು ಪರಿಪೂರ್ಣ ವೇದಿಕೆ ನಾಗರಿಕತೆಯ ಚಿತ್ರಣವಾಗಿತ್ತು. ಕಲ್ಪಿಸಬಹುದಾದ ಸಮಸ್ತ ಐಶ್ವರ್ಯಗಳು ಅಯೋಧ್ಯೆಯಲ್ಲಿ ಸಂಪೂರ್ಣ ರೀತಿಯಲ್ಲಿ ಪ್ರಕಟಗೊಂಡಿದ್ದವು ಮತ್ತು ಪಾಪಮಯ ಜೀವನದ ಫಲದಿಂದ ಬರುವ ಐಹಿಕ ಕಷ್ಟಗಳ ಕಾರ್ಯರತ ಇಲ್ಲವಾಗಿದ್ದವು. 4 ಸಾಮಾಜಿಕ ವರ್ಗಗಳಾದ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಹಾಗೂ ಶೂದ್ರರು ರಾಜ್ಯದ ಶಾಂತಿ ಮತ್ತು ಸಮೃದ್ಧಿಗಾಗಿ ಪರಸ್ಪರ ಸಹಕರಿಸುತ್ತಿದ್ದರು. ಯಾರೂ ಮೋಸ ಮಾಡಲಾಗುತ್ತಿರಲಿಲ್ಲ ಮತ್ತು ಜಿಪುಣರೂ ಆಗಿರಲಿಲ್ಲ. ಗರ್ವ, ನಾಸ್ತಿಕತೆ ಅಥವಾ ಒರಟು ವರ್ತನೆ ಮತ್ತು ಒರಟು ಮಾತುಗಳನ್ನು ಎಲ್ಲಿಯೂ ಕೇಳಿಬರುತ್ತಿರಲಿಲ್ಲ, ಕಂಡೂ ಸಹ ಬರುತ್ತಿರಲಿಲ್ಲ. ಇಷ್ಟೆಲ್ಲ ಅತ್ಯುತ್ತಮವಾದ ಐಶ್ವರ್ಯ ಹಾಗೂ ಪ್ರತಿಷ್ಠೆಗಳನ್ನು ಹೊಂದಿದ್ದರೂ ಕೂಡ ಬಹಳ ಪ್ರಯತ್ನಗಳ ನಂತರವೂ ರಾಜವಂಶವನ್ನು ಮುಂದುವರಿಸಲು ಬೇಕಾಗಿದ್ದ ಪುತ್ರನೊಬ್ಬನನ್ನು ಪಡೆಯುವುದರಲ್ಲಿ ಅಸಫಲನಾಗಿದ್ದ ದಶರಥ ಮಹಾರಾಜರು ಅಸಂತುಷ್ಟನಾಗಿಯೇ ಉಳಿದಿದ್ದರು, ದುಃಖದಲ್ಲಿಯೇ ಮುಳುಗಿದ್ದರು. ಕಡೆಗೆ ಬಹಳ ಆಲೋಚನೆಯಿಂದ ನಂತರ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಜ್ಞವನ್ನು ಆಚರಿಸಲು ನಿರ್ಧರಿಸಿದ ರಾಜರು ತನ್ನ ಮುಖ್ಯಮಂತ್ರಿಯಾಗಿದ್ದ ಸುಮಂತ್ರನ ಮೂಲಕ ರಾಜಪುರೋಹಿತರನ್ನು ಕರೆಯಿಸಿದರು. ವಸಿಷ್ಠ ಮತ್ತು ವಾಮದೇವರ ಮುಖಂಡತ್ವದಲ್ಲಿದ್ದ ಎಲ್ಲ ಬ್ರಾಹ್ಮಣರ ಸಭೆ ಸೇರಿದಾಗ ಅವರನ್ನು ಸಂಬೋಧಿಸಿದ ಮಹಾರಾಜ ದಶರಥರು, ಓ ದ್ವಿಜಶ್ರೇಷ್ಠರೇ, ಅನೇಕ ವರ್ಷಗಳಿಂದ ನಾನು ಒಬ್ಬ ಪುತ್ರನನ್ನು ಪಡೆಯಲು ಆತುರದಿಂದ ಹಂಬಲಿಸುತ್ತಿದ್ದೇನೆ. ಹೀಗಾದರೆ ನನ್ನ ಎಲ್ಲ ಪ್ರಯತ್ನಗಳು ವಿಫಲವಾಗಿವೆ. ಉತ್ತರಾಧಿಕಾರಿ ಇಲ್ಲದೆ ನಾನು ಸಂತೋಷವಾಗಿರುವಂತೆ ಇನ್ನೂ ನಟಿಸಲಾರೆ. ನಿಶ್ಚಯವಾಗಿ ನನ್ನ ದಿನಗಳು ವ್ಯರ್ಥವಾಗುತ್ತಿದ್ದುದು ದುಃಖದಿಂದ ತುಂಬಿದೆ ಎಂದು ಅವರು ಹೇಳಿದರು. ಆದ್ದರಿಂದ ಬಹಳ ಜಾಗರೂಕತೆಯ ಪರಿಶೀಲನೆಯ ಬಳಿಕ ನಾನು ನಿಮ್ಮ ಅನುಮತಿಯನ್ನು ಪಡೆದು ಅಶ್ವಮೇಧ ಯಜ್ಞವನ್ನು ಮಾಡಬೇಕೆಂದು ನಿರ್ಧರಿಸಿದ್ದೇನೆ ಎಂದು ದಶರಥ ಮಹಾರಾಜರು ಹೇಳಿದರು. ನಿಮಗೆ ವೇದ ಗ್ರಂಥಗಳ ಸಂಪೂರ್ಣ ಜ್ಞಾನ ಇರುವುದರಿಂದ ನನಗೆ ಸರಿಯಾದ ಮಾರ್ಗದರ್ಶನ ನೀಡಿರಿ ಎಂದು ವಿಶ್ವಾಸ ನನಗಿದೆ ಎಂದು ಅಂದರು. ಅಶ್ವಮೇಧ ಯಜ್ಞವನ್ನು ಮಾಡಬೇಕೆಂದು ಮಹಾರಾಜ ದಶರಥನ ವಿಚಾರವನ್ನು ಎಲ್ಲ ಬ್ರಾಹ್ಮಣರು ಏಕಾನುಮತದಿಂದ ಸಮ್ಮತಿಸಿದರು ಮತ್ತು ಒಪ್ಪಿಕೊಂಡರು. ತದನಂತರ ಎಲ್ಲ ಅವಶ್ಯಕ ಏರ್ಪಾಡುಗಳನ್ನು ವಿಳಂಬವಿಲ್ಲದೆ ನಿರ್ಗಳವಾಗಿ ಮಾಡುವಂತೆ ರಾಜನ ಮಂತ್ರಿಗಳಿಗೆ ಆದೇಶಿಸಿದರು. ಬಳಿಕ ಮಹರ್ಷಿಗಳು ಸಭೆಯೊಂದರಲ್ಲಿ ಸನತ್ಕುಮಾರನ ಹೇಳಿದ್ದ ಕಥೆಯೊಂದನ್ನು ನಿರೂಪಿಸಲೋಸುಗ ಸುಮಂತ್ರನು ಮಹಾರಾಜ ದಶರಥನನ್ನು ಪಕ್ಕಕ್ಕೆ ಕರೆದೊಯ್ದನು. ಅವನು ಈ ಕಥೆಯನ್ನು ಸನತ್ಕುಮಾರನಿಂದಲೇ ಕೇಳಿದ್ದನು. ಬಳಿಕ ಮಹರ್ಷಿಗಳ ಸಭೆಯೊಂದರಲ್ಲಿ ಸನತ್ಕುಮಾರನು ಹೇಳಿದ್ದ ಕಥೆಯೊಂದನ್ನು ನಿರೂಪಿಸಿ ಲೋಸುಗ ಸುಮಂತ್ರನು ಮಹಾರಾಜನು ದಶರಥನು, ಪ್ರಿಯ ರಾಜನೇ,
ಭವಿಷ್ಯದಲ್ಲಿ ನೀವು 4 ಕೀರ್ತಿವಂತ ಪುತ್ರರು ತಂದೆಯಾಗುವಿರೆಂದು ಮುನ್ಸೂಚನೆಯನ್ನು ನೀಡುವ ಈ ಕಥೆಯನ್ನು ಆಲಿಸಲು ನೀವು ಉತ್ಸಾಹಕರಾಗುವಿರಿ ಎಂದು ಸುಮಂತ್ರನು ಹೇಳಿದರು. ಆಗಿದ್ದೇನೆಂದರೆ ಸನತ್ಕುಮಾರನು ಈ ಕಥೆಯನ್ನು ಹಿಂದಿನ ಚತುರ್ಯುಗದ ಸತ್ಯಯುಗದಲ್ಲಿ ನಿರೂಪಿಸಿದ್ದನು. ಈ ಯಾವ ಘಟನೆಗಳಿಗೂ ಅಲ್ಲಿಯ ತನಕ ನಡೆದಿರಲಿಲ್ಲವಾಗಿದ್ದ ಬಹಳ ದೂರದ ಭವಿಷ್ಯದಲ್ಲಿ ಜರಗಲು ನಿಗದಿತವಾಗಿದ್ದವು. ಒಮ್ಮೆ ಮಹಾರಾಜ ರೋಮಪಾದರಿಯಾಗಿದ್ದ ಯಾವುದೋ ಅಪರಾಧಿಯಿಂದಾಗಿ ಸಮಸ್ತ ಜೀವಿಗಳೆಲ್ಲ ಭಯ ಮೂಡಿಸುವಂಥ ವಿಪರೀತವಾದ ಬರಗಾಲವೊಂದು ತಲೆದೂರಿತು. ಪರಿಸ್ಥಿತಿಯು ಬಹಳ ಅಸಹನೀಯವಾಗಿದ್ದಾಗ ವಿದ್ವಾಂಸ ಪಂಡಿತರ ಸಭೆಯನ್ನು ಕರೆಸಿ ರಾಜರು ಬರಗಾಲದ ಕಾರಣದ ಬಗ್ಗೆ ವಿಚಾರಿಸುತ್ತಾ, ನನ್ನಿಂದಾಗಿ ಒಂದು ತಪ್ಪಿನಿಂದಾಗಿ ಈ ಭಯಾನಕ ಬರಗಾಲವು ನನ್ನ ರಾಜ್ಯವನ್ನು ಆವರಿಸಿಕೊಂಡಿದೆ. ಈ ಸೀಮಿತವಾಗಿರುವ ಜ್ಞಾನವನ್ನು ಹೊಂದಿರುವ ದ್ವಿಜೋಮತ್ತರೆ, ನನ್ನ ಪೂರ್ವದ ಪಾಪಗಳಿಗೆ ಸೂಕ್ತವಾದ ಪ್ರಾಯಶ್ಚಿತ್ತವನ್ನು ನೀವು ದಯವಿಟ್ಟು ಸೂಚಿಸಬೇಕು ಎಂದು ಕೇಳಿದರು. ಆಗ ಒಬ್ಬ ಬ್ರಾಹ್ಮಣರು, ಓ ರಾಜನೇ, ಮೃಗಿ ಎಂಬ ಒಬ್ಬ ಮಹಾನ್ ಋಷಿಗಳು ಅರಣ್ಯದಲ್ಲಿ ವಾಸವಾಗಿದ್ದಾರೆ. ಅವರು ಕಶ್ಯಪ ಮುನಿಗಳ ಪುತ್ರರಾಗಿದ್ದು ಅವರ ಪುತ್ರರ ಹೆಸರು ಋಷಶೃಂಗ. ನೀವು ಈ ಋಷಿ ಪುತ್ರನನ್ನು ನಿಮ್ಮ ರಾಜ್ಯಕ್ಕೆ ಕರೆತಂದು ನಿಮ್ಮ ಪುತ್ರಿಯಾದ ಶಾಂತಿಯನ್ನು ಅವನಿಗೆ ವಿವಾಹದಲ್ಲಿ ನೀಡಿದಾಗ ಈ ಬರಗಾಲವು ತಕ್ಷಣವೇ ಕೊನೆಯಾಗುವುದು ಎಂದರು. ವಾಸ್ತವಿಕವಾಗಿ ಮಹಾರಾಜ ದಶರಥನು ತನ್ನ ಪುತ್ರಿಯಾಗಿದ್ದ ಶಾಂತಿಯನ್ನು ತನ್ನ ಸಂತಾನರಹಿತ ಮಿತ್ರನಾಗಿದ್ದ ರೋಮಪಾದನಿಗೆ ದತ್ತು ನೀಡಿದ್ದನು. ಬರಗಾಲವನ್ನು ಕೊನೆಗೊಳಿಸುವ ಮಾರ್ಗವನ್ನು ತಿಳಿದ ಮಹಾರಾಜ ರೋಮಪಾದನಿಗೆ ಅತ್ಯಂತ ಆನಂದವಾಯಿತು. ಆದರೆ ಋಷಶೃಂಗನನ್ನು ಕರೆತರಬೇಕೆಂದು ಅವನ ಪುರೋಹಿತರಲ್ಲಿ ಕೋರಿದಾಗ ನಿರಾಕರಿಸಿದ ಅವರು, ಓ ರಾಜನೇ, ತಮ್ಮ ಮಗನನ್ನು ಮನೆಯಿಂದ ದೂರ ಬರುವಂತೆ ಪ್ರಚೋದಿಸುವವರನ್ನು ಮೃಗಿ ಋಷಿಗಳು ಶಪಿಸುವರೆಂದು ನನಗೆ ಭಯವಿದೆ. ಋಷಶೃಂಗನ ತಂದೆಯವರು ಅವನನ್ನು ಸಂಪೂರ್ಣ ಏಕಾಂತದಲ್ಲಿ ಬೆಳೆಸಿದ್ದಾರೆ. ಅವನು ಇನ್ನೋರ್ವ ಮನುಷ್ಯನನ್ನು ಎಂದೂ ನೋಡಿಯೇ ಇಲ್ಲ. ಹೀಗಿರುವಾಗ ಸ್ತ್ರೀಯೊಬ್ಬಳನ್ನು ಹಿಂದೆಂದೂ ನೋಡಿಲ್ಲದಿರುವ ಅವನಿಗೆ ಸ್ತ್ರೀ ಸಂಘದಲ್ಲಿರುವ ಸುಖದ ಬಗ್ಗೆ ಅರಿವಿಲ್ಲ ಎಂಬುದಾಗಿ ವಿವರಿಸಿದರು. ಪ್ರಿಯ ರಾಜನೇ, ನಾವು ನಿಮ್ಮ ಕ್ಷೇಮವನ್ನು ಬಯಸುವುದರಿಂದ ಋಷಶೃಂಗನನ್ನು ನಿಮ್ಮ ರಾಜ್ಯಕ್ಕೆ ಕರೆತರುವ ವಿಧಾನವೊಂದನ್ನು ನಾವು ರೂಪಿಸಿದ್ದೇವೆ. ಅತ್ಯಂತ ಸುಂದರ ವೈಶ್ಯರು ಅಲ್ಲಿಗೆ ಹೋಗಿ ತಮ್ಮ ಮೋಡಿಯಿಂದ ಅವನನ್ನು ಪ್ರಲೋಭಿಸಿದರೆ ನಿಮ್ಮ ಉದ್ದೇಶವು ಸುಲಭವಾಗಿ ನೆರವೇರುವುದೆಂದು ನಮಗೆ ವಿಶ್ವಾಸವಿದೆ. ಅವರ ಯೋಜನೆಯನ್ನು ಒಪ್ಪಿದ ರಾಜನು ಯೌವನ ಭರಿತ ಸುಂದರ ವೈಶ್ಯರಲ್ಲಿ ಅತ್ಯುತ್ತಮರಾದವರನ್ನು ಬರಹೇಳಿದನು. ರಾಜನಿಂದ ಆದೇಶಿಸಲ್ಪಟ್ಟ ಅವರು ಸಾಕಷ್ಟು ಬಹುಮಾನಗಳನ್ನು ಭರವಸೆಯನ್ನು ಪಡೆದ ಬಳಿಕ ಯುವ ಋಷಿಯನ್ನು ಹೇಗಾದರೂ ಮಾಡಿ ಕರೆತರುವ ದೃಢ ಸಂಕಲ್ಪದೊಂದಿಗೆ ಅರಣ್ಯಕ್ಕೆ ತೆರಳಿದರು. ಬಳಿಕ ಮೃಗಿ ಋಷಿಗಳ ಆಶ್ರಮದ ಹತ್ತಿರದಲ್ಲಿ ತಮ್ಮ ತಂಗುದಾಣವನ್ನು ಹೂಡಿದ ವೇಶ್ಯರು ಅನುಕೂಲಕರ ಸಮಯಕ್ಕಾಗಿ ಕಾದರು. ಒಂದು ದಿನ ಋಷಶೃಂಗನು ತನ್ನ ಮನೆಯಿಂದ ದೂರ ಚಲಿಸುತ್ತಿರುವಾಗ ವೈಶ್ಯರ ತಂಗುದಾಣದ ಕಡೆಗೆ ಬಂದನು. ಋಷಶೃಂಗನನ್ನು ಕಂಡ ಯುವತಿಯರು ನಲಿಯುತ್ತಾ ಅವನನ್ನು ಸಮೀಪಿಸಿದರು. ಅವನ ಬಗ್ಗೆ ಕೇಳಿದಾಗ ಬಾಲಕನು, ನಾನು ಮೃಗಿ ಋಷಿಯ ಮಗ, ಹತ್ತಿರದಲ್ಲಿರುವ ನನ್ನ ತಂದೆಯ ಆಶ್ರಯದಲ್ಲಿ ನೆಲೆಸಿರುವೆನು. ನಾನು ತಪಸ್ಸುಗಳನ್ನು ಆಚರಿಸುವುದರಲ್ಲಿ ನಿರಂತನಾಗಿದ್ದೇನೆ. ನೀವೆಲ್ಲರೂ ನೋಡಲು ಅದೆಷ್ಟು ಸುಂದರವಾಗಿದ್ದೀರಿ. ನೀವು ನನ್ನ ಮನೆಗೆ ಬಂದು ನನ್ನ ಪೂಜೆ ಮತ್ತು ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ನನ್ನ ಆಸೆ ಎಂದನು. ಆಗ ವೈಶ್ಯರು ಋಷಶೃಂಗನೊಂದಿಗೆ ಹೋದರು. ಅರ್ಘ್ಯಪಾದ್ಯಾದಿಗಳ ಜೊತೆಗೆ ಅನೇಕ ತರಹದ ಹಣ್ಣು, ಗಡ್ಡೆ ಗೆಣಸುಗಳು ಇತ್ಯಾದಿಗಳನ್ನು ಅರ್ಪಿಸಿದ ಅವನು ಅವರನ್ನು ಹಿತವಾಗಿ ಸ್ವಾಗತಿಸಿದನು. ಆದರೆ ಅವನ ತಂದೆಯ ಆಗಮನದ ಕುರಿತಾಗಿ ಬಹಳ ಭಯಭೀತರಾಗಿದ್ದ ಯುವತಿಯರು ಅಲ್ಲಿಂದ ಕೂಡಲೇ ಹೊರಡಲು ಇಚ್ಛಿಸಿದರು. ಹೊರಡುತ್ತಿದ್ದ ವೈಶ್ಯರು, ನಮ್ಮ ಪ್ರೀತಿಯ ಮಿತ್ರನೇ, ಅತಿಥಿಗಳನ್ನು ಸ್ವೀಕರಿಸುವ ನಮ್ಮ ಪದ್ಧತಿಗಳು ನಿಮ್ಮ ಪದ್ಧತಿಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ. ನಿನ್ನ ಸತ್ಕಾರದ ಪ್ರತಿಯಾಗಿ ನಮ್ಮ ಸನ್ಮಾನವನ್ನು ಹಾಗೂ ಆಧಾರಿತದ ಕಾಣಿಕೆಗಳನ್ನು ನೀವು ದಯಮಾಡಿ ಸ್ವೀಕರಿಸಬೇಕು ಎಂದರು. ಹೀಗೆ ಹೇಳಿ ಋಷಶೃಂಗನನ್ನು ಅತ್ಯಂತ ಪ್ರೀತಿಯಿಂದ ಬಿಗಿಯಾಗಿ ಅಪ್ಪಿಕೊಂಡು ಅವರು ಅವನಿಗೆ ಅದ್ಭುತವಾದ ಸಿಹಿ ತಿನಿಸುಗಳನ್ನು ತಿನ್ನಿಸಿದರು.
ಕೇವಲ ಹಣ್ಣು ಹಾಗೂ ಬೇರುಗಳನ್ನು ತಿನ್ನುವ ಮುಗ್ಧ ಋಷಿಪುತ್ರನು ಇಷ್ಟು ರುಚಿಕರವಾದದ್ದನ್ನು ಹಿಂದೆಂದೂ ಸೇವಿಸಿರಲಿಲ್ಲ. ನಿಶ್ಚಯವಾಗಿ ಅವನು ಈ ಸಿಹಿ ತಿನಿಸುಗಳನ್ನು ಒಂದು ತರಹದ ಅದ್ಭುತವಾದ ಹಣ್ಣೆಂದೇ ಭಾವಿಸಿದನು. ಅಷ್ಟೇ ಅಲ್ಲದೆ ತನ್ನ ತಂದೆಯರನ್ನು ಹೊರತುಪಡಿಸಿ ಇನ್ಯಾವುದನ್ನು ನೋಡದೇ ಇದ್ದ ಅವನು ಆ ವೈಶ್ಯರನ್ನು ಮನೋಹರವಾದ ಸುಂದರ ಪುರುಷರೆಂದೇ ಭಾವಿಸಿದನು. ಯುವತಿಯರು ತೆರಳಿದ ನಂತರ ಋಷಶೃಂಗನು ಅಶಾಂತಿ ಹಾಗೂ ಅಸಮಾಧಾನ ಭಾವನೆಗಳನ್ನು ಅನುಭವಿಸತೊಡಗಿದನು. ಅವನ ಹೃದಯದಲ್ಲಿ ಸುಪ್ತವಾಗಿದ್ದ ಕಾಮೇಚ್ಛೆಯ ಬೀಜವು ಮೊಳಕೆ ಹೊಡೆದು ಅವನು ಆ ವೈಶ್ಯರ ಬಗ್ಗೆ ನಿರಂತರವಾಗಿ ಯೋಚಿಸತೊಡಗಿದನು. ಅವರ ಮಧುರ ಮಾತುಗಳ ಹಾಗೂ ಕೋಮಲ ಆಲಿಂಗನದ ಯೋಚನೆಗಳಿಂದ ಪರವಶಗೊಂಡು ಅವನಿಗೆ ನಿದ್ರಿಸಲಾಗಲಿಲ್ಲ. ಬೇರೇನೂ ಯೋಚಿಸಲಾಗದೆ ಋಷಶೃಂಗನು ವೈಶ್ಯರ ತಂಗುದಾಣಕ್ಕೆ ಮರುದಿನವೇ ಹೋದನು. ಅವನನ್ನು ಅತ್ಯಂತ ಆನಂದದಿಂದ ಸ್ವಾಗತಿಸಿದ ಯುವತಿಯರು, ಇಂದು ನಮ್ಮ ನಿಜವಾದ ಮನೆಯಲ್ಲ, ನಮ್ಮ ಈ ಭವ್ಯವಾದ ತೇಲಾಡುವ ಕುಟೀರವನ್ನು ಏರಿ ನೀನನ್ನು ಇನ್ನು ಉತ್ತಮ ರೀತಿಯಲ್ಲಿ ಮನರಂಜಿಸಬಹುದಾದ ಸ್ಥಳಕ್ಕೆ ನಮ್ಮೊಡನೆ ಬಾ. ನಮ್ಮಲ್ಲಿ ಅನೇಕ ವಿವಿಧ ಹಣ್ಣುಗಳು ಹಾಗೂ ಬೇರುಗಳಿವೆ ಮತ್ತು ನಾವು ಎಷ್ಟು ಆನಂದಮಯವಾಗಿ ಕಾಲ ಕಳೆಯುತ್ತೇವೆಂದರೆ ನಿಮಗೆ ಸಮಯ ಗತಿಸುವುದೇ ತಿಳಿಯುವುದಿಲ್ಲ. ಇದರಿಂದ ಆಕರ್ಷಿತರಾದ ಋಷಶೃಂಗನು ವೈಶ್ಯರೊಡನೆ ಸಂಕೋಚವಿಲ್ಲದೆ ಹೊರಟನು. ಹೀಗೆ ಅವನು ಮೋಹಗಳಿಸಿದ ಸ್ತ್ರೀಯರು ಅಂಗರಾಜ್ಯದಲ್ಲಿರುವ ರೋಮಪಾದನ ರಾಜಧಾನಿಗೆ ಅವನನ್ನು ಕರೆತಂದರು. ನಿಶ್ಚಯವಾಗಿ ಋಷಶೃಂಗನನ್ನು ಗಂಗಾ ನದಿಯನ್ನು ಕರೆತರುತ್ತಿದ್ದಂತೆ ಎಲ್ಲ ಜೀವಿಗಳಿಗೂ ಆನಂದವಿಯ ಮಳೆಯನ್ನು ಇಂದ್ರನು ಸುರಿಸಲಾರಂಭಿಸಿದನು. ಋಷಶೃಂಗನು ಬಂದಿರುವುದನ್ನು ತಿಳಿದು ಮಹಾರಾಜ ರೋಮಪಾದನು ಅರಮನೆಯಿಂದ ಹೊರಗೆ ಬಂದು ಯುವ ಋಷಿಗೆ ನಮಸ್ಕರಿಸಿದನು. ಬಳಿಕ ಋಷಶೃಂಗನನ್ನು ಅತ್ಯಂತ ಗಮನವಿಟ್ಟು ಪೂಜಿಸಿದ ರಾಜನು ಅವನನ್ನು ಅರಮನೆಯ ಅಂತಃಪುರಕ್ಕೆ ಕರೆದೊಯ್ದನು ಮತ್ತು ಅವನಿಗೆ ತನ್ನ ಪುತ್ರಿಯನ್ನು ದಾನಿಯಾಗಿ ನೀಡಿದನು. ಋಷಶೃಂಗನು ಸಂಪೂರ್ಣವಾಗಿ ತೃಪ್ತನಾಗಿರುವುದನ್ನು ಗಮನಿಸಿದ ಮಹಾರಾಜ ರೋಮಪಾದನು ಅವನನ್ನು ಕುಟಿಲದಿಂದ ಮೋಹಗೊಳಿಸಿ ಮನೆಯಿಂದ ದೂರ ಕರೆತರುವಾಗಿ ಅವನಿಗಾಗಿ ಅಥವಾ ಅವನ ತಂದೆಗಾಗಿ ಕೋಪಗೊಳ್ಳಬಾರದೆಂದು ಬೇಡಿಕೊಂಡನು. ಋಷಶೃಂಗ ರಾಜನಿಗೆ ಈ ಭರವಸೆಯನ್ನು ನೀಡಿದನು. ಬಳಿಕ ಅವನು ಮತ್ತು ಶಾಂತಿಯ ವಿವಾಹವನ್ನು ಬಹಳ ಸಡಗರದಿಂದ ಆಚರಿಸಲಾಯಿತು. ವಿವಾಹದ ನಂತರ ಮಹಾರಾಜ ರೋಮಪಾದನ ಅರಮನೆಯಲ್ಲಿ ಇರಲು ಮುಂದುವರೆದ ನವವಧೂವರರ ರಾಜಮನೆತನದ ವೈಭವೋಪೇತ ಜೀವನದ ಆನಂದದಲ್ಲಿ ದಿನಗಳನ್ನು ಕಳೆಯತೊಡಗಿದರು. ಆಗ ತಾನು ಹೇಳುತ್ತಿದ್ದ ನಿರೂಪಣೆಯನ್ನು ಮುಕ್ತಾಯಗೊಳಿಸಿದ ಸುಮಂತ್ರನು, ಓ ರಾಜನೇ, ಋಷಶೃಂಗನ ಕೋಶಲ ರಾಜ್ಯಕ್ಕೆ ಬಂದು ಅಶ್ವಮೇಧ ಯಜ್ಞವನ್ನು ಮಾಡುವಂತೆ ನೀವು ನಿಮ್ಮ ಮಿತ್ರನಾದ ರೋಮಪಾದನಲ್ಲಿ ಕೋರುವಿರೆಂದು ಸನತ್ಕುಮಾರನು ಭವಿಷ್ಯವನ್ನು ನುಡಿದಿದ್ದಾನೆ. ಅಶ್ವಮೇಧ ಯಜ್ಞವನ್ನು ಆಚರಿಸಿದ ಬಳಿಕ 4 ಅಪ್ರತಿಮ ಪುತ್ರರನ್ನು ಪಡೆಯುವ ನೀವು ನಿಮ್ಮ ಆಸೆಗಳ ಪರಿಪೂರ್ಣತೆಯನ್ನು ಹೊಂದುವಿರಿ ಎಂದು ಹೇಳಲಾಗಿದೆ ಎಂದರು. ಸುಮಂತ್ರನಿಂದ ಈ ಕಥೆಯನ್ನು ಕೇಳಿದ ಮಹಾರಾಜ ದಶರಥನು ಬಹಳ ಹರ್ಷಿತನಾದನು. ನಂತರ ತಡಮಾಡದೆ ಅವನು ತನ್ನ ಪರಿವಾರದೊಂದಿಗೆ ಅಂಗರಾಜ್ಯಕ್ಕೆ ಹೊರಟನು. ಅವನನ್ನು ಅತ್ಯಂತ ಆದರದಿಂದ ಸ್ವಾಗತಿಸಿದ ಮಹಾರಾಜ ರೋಮಪಾದನು ಮಹಾರಾಜ ದಶರಥನೇ ಅವನ ನಿಜವಾದ ಮಾವನೆಂದು ಋಷಶೃಂಗನಿಗೆ ತಿಳಿಸಿದನು. 1 ವಾರ ರೋಮಪಾದನ ಆತಿಥ್ಯವನ್ನು ಅನುಭವಿಸಿದ ಮಹಾರಾಜ ದಶರಥನು ತನ್ನ ಮಿತ್ರನನ್ನು ಸಂಬೋಧಿಸಿ, ನನ್ನ ಪ್ರಖ್ಯಾತ ರಾಜಮನೆತನವನ್ನು ಮುನ್ನಡೆಸಲು ಬೇಕಾಗಿರುವ ಒಬ್ಬ ಪುತ್ರನನ್ನು ಪಡೆಯಲಾಗದೆ ನಾನು ಬಹಳ ಸಮಯದಿಂದ ಚಿಂತಿತನಾಗಿದ್ದೇನೆ. ಅಯೋಧ್ಯೆಗೆ ಬಂದು ನನ್ನ ಪರವಾಗಿ ಒಂದು ಅಶ್ವಮೇಧ ಯಜ್ಞವನ್ನು ಮಾಡುವಂತೆ ನೀವು ಋಷಶೃಂಗನಿಗೆ ಅನುಮತಿ ನೀಡಬೇಕೆಂದು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಎಂದರು. ರೋಮಪಾದನು ಆನಂದದಿಂದ ಒಪ್ಪಿದಾಗ ಋಷಶೃಂಗ ಮತ್ತು ಶಾಂತಿಯೊಡನೆ ಹೊರಟು ರಾಜನು ಅಯೋಧ್ಯೆಗೆ ಶೀಘ್ರವಾಗಿ ಮರಳಿದನು. ಬಳಿಕ ವಸಂತ ಋತುವು ಆಗಮಿಸಿದಾಗ ನಮ್ರತೆಯಿಂದ ಋಷಶೃಂಗನ ಬಳಿ ಹೋದ ರಾಜನು ಅಶ್ವಮೇಧ ಯಜ್ಞದ ಆಚರಣೆಯನ್ನು ಕುರಿತು ಆದೇಶಗಳನ್ನು ಕೋರಿದನು. ನಂತರ ಯಜ್ಞಕ್ಕೆ ಬೇಕಾದ ಸಿದ್ಧತೆಗಳು ಪ್ರಾರಂಭವಾದವು. ಸರವು ನದಿಯು ಉತ್ತರ ತೀರದಲ್ಲಿದ್ದ ಒಂದು ಸ್ಥಳವನ್ನು ಯಜ್ಞಕ್ಕಾಗಿ ಆರಿಸಲಾಯಿತು. ಪದ್ಧತಿಯ ಪ್ರಕಾರ ಚಕ್ರವರ್ತಿಯಾದವನು ಯಜ್ಞಾಶ್ವವನ್ನು ವಿಜಯ ಯಾತ್ರೆಗೆ ವಿಶ್ವಾದ್ಯಂತ ಕಳುಹಿಸಿ ಸಾಮಂತರಾಜರ ಮೇಲಿರುವ ತನ್ನ ಪರಮಾಧಿಕಾರವನ್ನು ಸ್ಥಾಪಿಸಬೇಕಾಗಿತ್ತು. ಚಕ್ರವರ್ತಿಯರು ಸೈನಿಕರಿಂದ ಹಿಂಬಾಲಿಸುತ್ತಿರುವ ಆ ಕುದುರೆಯು ಯಾವ ರಾಜ್ಯಕ್ಕೆ ಹೋಗುತ್ತದೆಯೋ
ಅಲ್ಲಿಯ ರಾಜನು ಚಕ್ರವರ್ತಿಯ ಪ್ರತಿನಿಧಿಯೇ ಕಪ್ಪು ಕಾಣಿಕೆಗಳನ್ನು ಕೊಡಬಹುದಾಗಿತ್ತು ಅಥವಾ ಕುದುರೆಯನ್ನು ವಶಪಡಿಸಿಕೊಳ್ಳಲು ಯುದ್ಧ ಮಾಡಬಹುದಾಗಿತ್ತು. ಆಡಳಿತಾರೂಢ ಯುವರಾಜನು ಅಥವಾ ರಾಜನು ಚಕ್ರವರ್ತಿಗೆ ವಿಧೇಯನಾಗಿರುವಂತೆ ತನ್ನ ಮೌನ ಸಮ್ಮತಿಯನ್ನು ವ್ಯಕ್ತಪಡಿಸಬಹುದಾಗಿತ್ತು ಅಥವಾ ಸವಾಲನ್ನು ಸ್ವೀಕರಿಸಿ ಆ ಚಕ್ರವರ್ತಿಯ ಸರ್ವಾಧಿಕಾರವನ್ನು ನಿರ್ಲಕ್ಷಿಸಬಹುದಾಗಿತ್ತು. ಸವಾಲನ್ನು ಸ್ವೀಕರಿಸಿದವನು ಚಕ್ರವರ್ತಿಯ ಪ್ರತಿನಿಧಿಗಳೊಂದಿಗೆ ಯುದ್ಧ ಮಾಡಬೇಕಾಗಿತ್ತು ಮತ್ತು ವಿಜಯ ಸಾಧಿಸಿ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಬೇಕಾಗಿತ್ತು. ಸವಾಲೊಡ್ಡಿ ಸೋತ ರಾಜನು ಪ್ರಾಣತ್ಯಾಗ ಮಾಡಿ ಬೇರೊಬ್ಬ ರಾಜನಿಗೆ ಅಥವಾ ಅಧಿಕಾರಿಗೆ ತನ್ನ ಸ್ಥಾನವನ್ನು ಬಿಟ್ಟುಕೊಡಬೇಕಾಗಿತ್ತು. ಸವಾಲನ್ನು ಸ್ವೀಕರಿಸಲು ಬೇರಾರೂ ಇಲ್ಲದೆ ಯಜ್ಞಾಶ್ವವು ಜಗತ್ತಿನಾದ್ಯಂತ ಸಂಚರಿಸಿ ಮರಳಿದಾಗ ಮಾತ್ರ ಅಶ್ವಮೇಧ ಯಜ್ಞವು ಆರಂಭವಾಗಬಹುದಾಗಿತ್ತು. ಭವಿಷ್ಯದಲ್ಲಿ ಜನಕ ರಾಜನು ತನ್ನ ಪುತ್ರನ ಮಾವನಾಗುವನೆಂದು ತಿಳಿದ ದಶರಥ ಮಹಾರಾಜನು ಅವನಿಗೆ ಮೊದಲನೆಯ ಆಮಂತ್ರಣವನ್ನು ಕಳಿಸಿದನು. ಹಾಗೆಯೇ ಇತರ ಸಾಮಂತ ರಾಜರಿಗೂ ಯಜ್ಞಾಚರಣೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಲಾಗಿತ್ತು. 400 ಯುವಭಟರ ರಕ್ಷಣೆಯಲ್ಲಿ ಪೃಥ್ವಿಯನ್ನು 1 ವರ್ಷ ಸಂಚರಿಸಿದ ಕುದುರೆಯು ಅಯೋಧ್ಯೆಗೆ ಹಿಂತಿರುಗಿದಾಗ ಯಜ್ಞವು ಪ್ರಾರಂಭವಾಯಿತು. ಪೂರ್ವಭಾವಿ ಅನುಷ್ಠಾನಗಳನ್ನು ಆಚರಿಸಿದ ಬಳಿಕ ಮಹಾರಾಜ ದಶರಥ ಹಿರಿಯ ರಾಣಿಯಾದ ಕೌಶಲ್ಯ ಯಜ್ಞಶಾಲೆಯ ಸ್ತಂಭದೊಂದಿಗೆ ಕಟ್ಟಲಾಗಿದ್ದ ಯಜ್ಞಾಶ್ವಕ್ಕೆ ಪ್ರದಕ್ಷಿಣೆ ಬಂದು ಶಾಸ್ತ್ರಗಳ ಕಟ್ಟಡೆಗಳಲ್ಲಿ ಆಜ್ಞಾಪಿಸಿರುವಂತೆ ಖಡ್ಗದ 3 ಪ್ರಹಾರಗಳಿಂದ ಅದರ ಶಿರಚ್ಛೇದನ ಮಾಡಿದಳು. ತದನಂತರ ಋಷಿಶೃಂಗನು ಆ ಮೃತ್ಯು ಕುದುರೆಯನ್ನು ಕೊಬ್ಬನ್ನು ಯಜ್ಞಕುಂಡದ ಅಗ್ನಿಗೆ ಅರ್ಪಿಸಿದನು. ಪಾಪಗಳಿಂದ ಮುಕ್ತಗೊಳಿಸಲೊಸಗ ಮಹಾರಾಜ ದಶರಥನಿಗೆ ಹೋಮಧೂಮವನ್ನು ಸೇವಿಸುವಂತೆ ನಿರ್ದೇಶಿಸಲಾಯಿತು. ಬಳಿಕ ಕುದುರೆಯ ಅಂಗಾಂಗಗಳನ್ನು ಯಜ್ಞದ ಅಗ್ನಿಯಲ್ಲಿ ಅರ್ಪಿಸಿದ ಪುರೋಹಿತರು 3 ದಿನದ ಯಜ್ಞವನ್ನು ಕೊನೆಗೊಳಿಸಿದರು. ತದನಂತರ ಮಹಾರಾಜ ದಶರಥನು ಪೃಥ್ವಿಯ 4 ದಿಕ್ಕುಗಳನ್ನು 4 ಪ್ರಧಾನ ಪುರೋಹಿತರಿಗೆ ದಾನವಾಗಿ ನೀಡಿದನು. ಆದರೆ ಉಡುಗೊರೆಗಳನ್ನು ಹಿಂತಿರುಗಿಸಿದ ಬ್ರಾಹ್ಮಣರು, ಓ ರಾಜನೇ, ನಾವು ವೈದಿಕ ಅಧ್ಯಯನಕ್ಕೆ ಹಾಗೂ ತಪಸ್ಸಾಚರಣೆಗೆ ಬದ್ಧರಾಗಿದ್ದೇವೆ. ರಾಜ್ಯವನ್ನು ಆಳುವ ಆಸಕ್ತಿ ನಮಗಿಲ್ಲ. ಆದ್ದರಿಂದ ಹಸು ಹಾಗೂ ಚಿನ್ನದಂಥ ಇತರೆ ಉಡುಗೊರೆಗಳನ್ನು ನಮಗೆ ದಯವಿಟ್ಟು ನೀಡಿ ಎಂದರು. ನಂತರ ಮಹಾರಾಜ ದಶರಥನ ಬಳಿ ಬಂದು ಋಷಿಶೃಂಗನು, ಪ್ರಿಯ ರಾಜನೇ, ನೀವು ಖಂಡಿತವಾಗಿಯೂ 4 ಕೀರ್ತಿವಂತ ಪುತ್ರರನ್ನು ಪಡೆಯುವಿರಿ. ಅದ್ಯಾಗೋ ಆ ಉದ್ದೇಶಕ್ಕಾಗಿ ಇರುವ ಪ್ರತಿಷ್ಠೆ ಎಂಬ ಪ್ರತ್ಯಕ್ಷ ಯಜ್ಞವನ್ನು ನೀವು ಆಚರಿಸಬೇಕೆಂದು ನಾನು ಪ್ರಸ್ತಾಪಿಸುತ್ತೇನೆ ಎಂದನು. ಮಹಾರಾಜ ದಶರಥನು ಇದಕ್ಕೆ ಆಣೆಯಾಗಿ ಒಪ್ಪಿದಾಗ ಯಜ್ಞವು ಕೂಡಲೇ ಆರಂಭವಾಯಿತು. ಅದೇ ಸಮಯದಲ್ಲಿ ಬ್ರಹ್ಮದೇವನ ಬಳಿಗೆ ಬಂದು ಪ್ರಧಾನ ದೇವತೆಗಳು, ಓ ಪಿತಾಮಹನೇ, ನಿನ್ನ ವರಗಳಿಂದ ರಾವಣನು ಅದೆಷ್ಟೋ ಶಕ್ತಿಶಾಲಿಯಾಗಿರುವನೆಂದರೆ ಅವನು ಎಲ್ಲರನ್ನೂ ಮನಬಂದಂತೆ ಪೀಡಿಸುತ್ತಿದ್ದಾನೆ. ನಮಗೂ ಕೂಡ ಆ ದುಷ್ಟ ರಾಕ್ಷಸನನ್ನು ಸದೆಬಡಿಯಲಾಗುತ್ತಿಲ್ಲ. ಆದ್ದರಿಂದ ಅವನ ಸಂಹಾರಕ್ಕೆ ಉಪಾಯವೊಂದನ್ನು ನೀವೇ ಸ್ವತಃ ರೂಪಿಸಬೇಕೆಂದು ನಾವು ವಿನಂತಿಸುತ್ತೇವೆ ಎಂದರು. ಪರಿಸ್ಥಿತಿಯನ್ನು ಪರಿಶೀಲಿಸಿದ ಬ್ರಹ್ಮದೇವರು ವರಗಳನ್ನು ಕೇಳುವಾಗ ಮನುಷ್ಯರು ತ್ವಚರೆಂದು ಪರಿಗಣಿಸಿದ ರಾವಣನು ಮಾನವರ ಕೈಯಿಂದ ಮರಣ ಹೊಂದುವುದರಿಂದ ರಕ್ಷಣೆ ಪಡೆಯಲಿಲ್ಲ ಎಂದರು. ರಾವಣನನ್ನು ಹೇಗೆ ಸಂಹರಿಸಬಹುದೆಂದು ಬ್ರಹ್ಮದೇವನು ಆಲೋಚಿಸುತ್ತಿದ್ದಾಗ ತನ್ನ ವಾಹನದ ಗರುಡನ ಮೇಲೆ ವಿರಾಜನವಾಗಿದ್ದ ಭಗವಾನ್ ವಿಷ್ಣುವು ಅಲ್ಲೇ ಪ್ರತ್ಯಕ್ಷನಾದನು. ಅನೇಕ ಸೂರ್ಯರಷ್ಟು ಪ್ರಕಾಶಮಾನವಾಗಿದ್ದ ಭಗವಂತನು ಹೊಳಪಾದ ಕೇಸರಿ ವಸ್ತ್ರಗಳನ್ನು ಧರಿಸಿದ್ದು ಶಂಖ ಚಕ್ರ ಗದಾ ಪದ್ಮಾಪಾಣಿಯಾಗಿ ತನ್ನ ಚತುರ್ಭುಜ ರೂಪದಲ್ಲಿದ್ದ ಪ್ರಕಟನಾದನು. ಪರಮ ದೇವೋತ್ತಮನನ್ನು ಅತ್ಯಂತ ಆದರದಿಂದ ಪೂಜಿಸಿ ದೇವತೆಗಳು, ಓ ಜಗದೊಡೆಯನೇ, ರಾವಣನನ್ನು ಕೊಲ್ಲಲೆಂದು ನೀನು ನಿನ್ನನ್ನು 4 ಭಾಗಗಳಾಗಿ ವಿಭಜಿಸಿಕೊಳ್ಳಬೇಕು ಮತ್ತು ಮಹಾರಾಜ ದಶರಥನ 4 ಪುತ್ರರಾಗಿ ಅವತರಿಸಿ ನಮ್ಮನ್ನು ದಯಮಾಡಿ ರಕ್ಷಿಸಬೇಕು ಎಂಬುದಾಗಿ ವಿನಂತಿಸಿದರು. ಅದಕ್ಕೆ ಉತ್ತರಿಸಿದ ಭಗವಂತನು, ನಿಶ್ಚಿಂತರಾಗಿರಿ, ನೀವಿನ್ನೂ ಭಯಪಡುವ ಅವಶ್ಯಕತೆ ಇಲ್ಲ. ನಾನು ರಾಕ್ಷಸರ ರಾಜನಾದ ನಿಮ್ಮ ಶತ್ರುವಿನ ಸಂಹರಿಸಿದ ಬಳಿಕ ಪೃಥ್ವಿಯನ್ನು 11,000 ವರ್ಷಗಳ ಕಾಲ ಆಳಲು ಅತಿ ಶೀಘ್ರದಲ್ಲಿ ಅವತರಿಸುತ್ತೇನೆ ಎಂಬುದಾಗಿ ಹೇಳಿ ಅದೃಶ್ಯನಾದನು. ಅದೇ ಸಮಯದಲ್ಲಿ ಸಕಲ ಮಂಗಳಕರ ದೈಹಿಕ ಲಕ್ಷಣಗಳುಳ್ಳ ಶ್ಯಾಮಲಾವರ್ಣದ ದಿವ್ಯ ಪುರುಷನೊಬ್ಬನು ಕಣ್ಣು ಕೊರೈಸುವ ಪ್ರಭೆಯನ್ನು ಸುತ್ತಲೂ ಚೆಲ್ಲುತ್ತಾ ಮಹಾರಾಜ ದಶರಥನ ಯಜ್ಞಾಗ್ನಿಯಿಂದ ಆವಿರ್ಭವಿಸಿದನು.
ಅಸೀಮಿತವಾದ ಶಕ್ತಿಯುಳ್ಳವನಂತ ಇದ್ದ ಅವನು ದಿವ್ಯ ಆಭರಣಗಳಿಂದ ಅಲಂಕೃತನಾಗಿದ್ದ ಪಾಯಸದ ಒಂದು ದೊಡ್ಡ ಚಿನ್ನದ ಪಾತ್ರೆಯನ್ನು ತನ್ನ ಕೈಗಳಲ್ಲಿ ಹಿಡಿದಿದ್ದನು. ಮಹಾರಾಜ ದಶರಥನು ಉದ್ದೇಶಿಸಿದ ಅವನು, ನಾನು ಭಗವಾನ್ ವಿಷ್ಣುವಿನ ದೂತ ಎಂದನು. ಕೈ ಜೋಡಿಸಿದ ರಾಜನು, ಓ ವಿಷ್ಣು ದೂತನೇ, ನಾನು ನಿನಗೇನು ಸೇವೆ ಮಾಡಬಹುದೆಂದು ಆದೇಶಿಸಿ ಎಂದು ಕೇಳಿದನು. ಆಗ ಭಗವಾನ್ ವಿಷ್ಣುವಿನ ಸೇವಕನು, ಪಾಯಸದ ಈ ಪಾತ್ರೆ ನೀವು ಮಾಡಿದ 2 ಯಜ್ಞಗಳ ಫಲಸ್ವರೂಪವಾಗಿದೆ. ನೀವು ಇದರ ಭಾಗಗಳನ್ನು ನಿಮ್ಮ 3 ಪತ್ನಿಯರಿಗೆ ನೀಡಿದಾಗ ನಿಮ್ಮ ಕೀರ್ತಿಯನ್ನು ಶಾಶ್ವತವಾಗಿ ಮುಂದುವರಿಸುವ 4 ಪುತ್ರರು ಜನಿಸುವರು ಎಂದನು. ಪಾಯಸವನ್ನು ಅತ್ಯಾನಂದದಿಂದ ಸ್ವೀಕರಿಸಿದ ಮಹಾರಾಜ ದಶರಥನು ವಿಷ್ಣು ದೂತನಿಗೆ ಪ್ರದಕ್ಷಿಣೆ ಬಂದನು. ವಿಷ್ಣು ದೂತನು ಅದೃಶ್ಯನಾದ ಬಳಿಕ ಪುತ್ರನನ್ನು ಪಡೆಯಲು ಕಾತರನಾಗಿದ್ದ ಮಹಾರಾಜ ದಶರಥನು ಪಾಯಸದ ಭಾಗಗಳನ್ನು ತನ್ನ ಪತ್ನಿಯರಿಗೆ ತಕ್ಷಣವೇ ನೀಡಿದನು. ಕೌಶಲ್ಯಗೆ ಪಾಯಸದ ಅರ್ಧ ಭಾಗವನ್ನು, ಸುಮಿತ್ರನಿಗೆ 4ನೇ 1 ಅಂಶವನ್ನು ಮತ್ತು ಕೈಕೈಗೆ 8ನೇ 1 ಅಂಶವನ್ನು ನೀಡಲಾಯಿತು. ನಂತರ ಸ್ವಲ್ಪ ಆಲೋಚಿಸಿದ ಅವನು ಉಳಿದ 8ನೇ 1 ಭಾಗವನ್ನು ಸುಮಿತ್ರನಿಗೆ ಕೊಟ್ಟನು. ತಾವು ಶೀಘ್ರದಲ್ಲಿ ತಾಯಿಯಂದಿರಾಗುವರೆಂಬ ವಿಶ್ವಾಸದಿಂದ 3 ರಾಣಿಯರು ಆನಂದ ಪರವಶರಾದರು. ಆ ಭಾಗಗಳನ್ನು ಸ್ವೀಕರಿಸಿದ ಸ್ವಲ್ಪ ಸಮಯದಲ್ಲೇ ದಿವ್ಯ ಸಂತಾನವು ತಮ್ಮ ಗರ್ಭದಲ್ಲಿರುವುದನ್ನು ರಾಣಿಯರು ಅನುಭವಿಸಿದರು. ತನ್ನ ಪತ್ನಿಯರು ಗರ್ಭಿಣಿಯಾಗಿರುವುದನ್ನು ತಿಳಿದು ಮಹಾರಾಜ ದಶರಥನು ಬಹಳ ಸಂತೃಪ್ತನಾದನು. ಅದೇ ಸಮಯದಲ್ಲಿ ದೇವತೆಗಳು ಉದ್ದೇಶಿಸಿದ ಬ್ರಹ್ಮದೇವನು, ಮುಂಬರುವ ಭಗವಾನ್ ವಿಷ್ಣುವಿನ ಅವತಾರಕ್ಕೆ ನೇರವಾಗುವಂತೆ ನೀವು ಅಪ್ಸರೆಯೊಂದಿಗೆ, ಹೆಣ್ಣು ಮಂಗಗಳೊಂದಿಗೆ, ಹೆಣ್ಣು ಯಕ್ಷಕರೊಂದಿಗೆ, ನಾಗಗಳೊಂದಿಗೆ, ವಿದ್ಯಾಧರರೊಂದಿಗೆ ಮತ್ತು ಇತರ ದೇವಲೋಕದ ಜೀವಿಗಳೊಂದಿಗೆ ಸೇರಿ ಸಂಯೋಜಿಸಬೇಕು. ಇದರಿಂದ ಹುಟ್ಟುವ ನಿಮ್ಮ ಭಾಗಶಃ ಸ್ವರೂಪಗಳು ಮಂಗಗಳು ರೂಪದಲ್ಲಿದ್ದ ಇಚ್ಛಾನುಸಾರ ರೂಪವನ್ನು ತಾಳಲು ಸಮರ್ಥರಾಗಬೇಕೆಂಬ ಹಾಗೂ ಇತರ ಸಿದ್ಧಿ ಶಕ್ತಿಗಳನ್ನು ಹೊಂದಿರಲೇಬೇಕು. ಅಷ್ಟೇ ಅಲ್ಲದೆ ಅವರು ಬಹಳ ಬುದ್ಧಿವಂತರಾಗಿದ್ದು ಶಸ್ತ್ರಗಳ ಬಳಕೆಯಲ್ಲಿ ಅತ್ಯಂತ ನಿಪುಣರಾಗಬೇಕು ಹಾಗೂ ಹಗುರವಾದ ದೇಹಗಳನ್ನು ಹೊಂದಿದ್ದ ಭಗವಾನ್ ವಿಷ್ಣುವಿನಷ್ಟೇ ಶಕ್ತಿಶಾಲಿಗಳಾಗಿರಬೇಕು ಎಂಬುದು ಆಜ್ಞಾಪಿಸಿದನು. ಬ್ರಹ್ಮದೇವನ ಆದೇಶವನ್ನು ಪಡೆದ ಬಳಿಕ ಇಂದ್ರನು ವಾಲಿಯನ್ನು, ಸೂರ್ಯನು ಸುಗ್ರೀವನ್ನು, ಬ್ರಹ್ಮಸ್ಪತಿಯು ತಾರನನ್ನು, ಕುಬೇರನು ಗಂಧಮಾದವನನ್ನು, ವಿಶ್ವಕರ್ಮನು ನಳನನ್ನು, ವರುಣನು ಸುಷೇಣನನ್ನು ಮತ್ತು ವಾಯುವು ಹನುಮಂತನನ್ನು ಸಂತಾನವಾಗಿ ಪಡೆದರು. ಈ ಪ್ರಧಾನ ಮಂಗಗಳಲ್ಲದೆ ಸಾವಿರಾರು ಇತರ ಮಂಗಗಳು ಭಗವಾನ್ ರಾಮನಿಗೆ ನೆರವಾಗಲು ಜನಿಸಿದರು. ಅವರೆಲ್ಲರೂ ಪರ್ವತಗಳಷ್ಟು ಬೃಹದಾಕಾರವಾಗಿದ್ದು ರಾವಣನೊಡನೆ ಹೋರಾಡಲು ಆತುರರಾಗಿದ್ದರು. ತಮಗೆ ಜನ್ಮವಿತ್ತ ದೇವತೆಗಳಂತೆ ಸದ್ಯೋಜ್ಞಾತರಾಗಿದ್ದ ಅವರು ಅದೆಷ್ಟೋ ಶಕ್ತಿಶಾಲಿಗಳಾಗಿದ್ದರೆಂದರೆ ತಮ್ಮ ರಭಸವಾದ ಬಲದಿಂದಲೇ ಸಮುದ್ರವನ್ನು ಕಲುಕಿಸಬಲ್ಲರಾಗಿದ್ದರು. ಸೃಷ್ಟಿಸಲಾಗಿದ್ದ ಜೀವಿಗಳಲ್ಲಿ 3 ವರ್ಗಗಳಿದ್ದವು: ಕರಡಿಗಳು, ಮಂಗಗಳು ಹಾಗೂ ಹಸುಗಳು. ಉದ್ದನೆ ಬಾಲಗಳನ್ನು ಹೊಂದಿದ ಮಂಗಗಳು. ಈ ಮಂಗಗಳು ಹಾಗೂ ಕರಡಿಗಳು ಒಟ್ಟು ಸಂಖ್ಯೆ 1 ಕೋಟಿಗಿಂತಲೂ ಹೆಚ್ಚು ಇದ್ದುದರಿಂದ ಪೃಥ್ವಿಯ ಅವರಿಂದ ಉಕ್ಕಿ ಹರಿಯಿತು. ಕಾಡು ಹಣ್ಣುಗಳನ್ನು ಹಾಗೂ ವಿವಿಧ ಬೇರುಗಳನ್ನು ತಿನ್ನುತ್ತಿದ್ದ ಅವರು ಅರಣ್ಯಗಳಲ್ಲೆಲ್ಲ ಅಲೆದಾಡತೊಡಗಿದರು. ಪುತ್ರೇಷ್ಟಿ ಯಜ್ಞವು ಸಂಪೂರ್ಣವಾದ ಬಳಿಕ ದೇವತೆಗಳು, ಪುರೋಹಿತರು ಹಾಗೂ ಋಷಶೃಂಗ ಮತ್ತು ಶಾಂತಿಯರು ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು. ಬಳಿಕ 12 ತಿಂಗಳ ಗರ್ಭಧಾರಣೆಯ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಕೌಶಲ್ಯಗೆ ಓರಪುತ್ರ ರತ್ನನಿಗೆ ಜನ್ಮ ನೀಡಿದಳು. ಕೆಂಪಾದ ಕಣ್ಣುಗಳನ್ನು ಹಾಗೂ ಆದರಗಳನ್ನು ಹೊಂದಿದ್ದ ಅಜಾನುಭಾವವಾಗಿದ್ದ ಈ ದಿವ್ಯ ಶಿಶು ಸಕಲ ಮಂಗಳಕರ ಲಕ್ಷಣಗಳಿಂದ ಅಲಂಕೃತವಾಗಿತ್ತು. ಕೌಶಲ್ಯೆಯ ಮಗನು ಭಗವಾನ್ ವಿಷ್ಣುವಿನ ಶಕ್ತಿಯ ಅರ್ಧ ಭಾಗವನ್ನು ಪ್ರತಿನಿಧಿಸುತ್ತಿದ್ದನು. ಇದಾದ ಸ್ವಲ್ಪ ಸಮಯದಲ್ಲಿ ಭಗವಾನ್ ವಿಷ್ಣುವಿನ ಸಾಮರ್ಥ್ಯದ 4ನೇ 1 ಅಂಶವನ್ನು ಪ್ರತಿನಿಧಿಸುವ ಒಬ್ಬ ಪುತ್ರನಿಗೆ ಕೈಕೇಯಿ ಜನ್ಮವಿತ್ತಳು. ಕೌಶಲ್ಯೆಯ ಮಗನು ಅವತರಿಸಿದ 2 ದಿನಗಳ ಬಳಿಕ ಭಗವಾನ್ ವಿಷ್ಣುವಿನ ಶಕ್ತಿಯು 6ನೇ 1 ಅಂಶವನ್ನು ಪ್ರತಿನಿಧಿಸುವ 2 ಅವಳಿ ಪುತ್ರರಿಗೆ ಸುಮಿತ್ರೆ ತಾಯಿಯಾದಳು. 4 ನವಜಾತ ಮಕ್ಕಳು ಒಬ್ಬರನ್ನೊಬ್ಬರು ಬಹಳವಾಗಿ ಹೋಲುತ್ತಿದ್ದರು. ಅವರು ಅತ್ಯಂತ ಕಾಂತಿಯುಳ್ಳವರಾಗಿದ್ದು ನೋಡುವವರಿಗೆ ಆನಂದ ನೀಡುತ್ತಿದ್ದರು. ದಶರಥ ಮಹಾರಾಜನು 4 ಪುತ್ರರ ಅವತರಿಸಿದ ಬಳಿಕ ದೇವತೆಗಳ ಪುಷ್ಪವೃಷ್ಟಿಯನ್ನು ಸುರಿಸಿದರು ಹಾಗೂ ಗಂಧರ್ವರು ಹಾಡುತ್ತಾ ಸಂಗೀತ ವಾದ್ಯಗಳನ್ನು ನುಡಿಸಿದಾಗ ಅಪ್ಸರೆಯರು ನೃತ್ಯ ಮಾಡಿದರು.
ಸಂಗೀತಕಾರರು, ನರ್ತಕರು ಹಾಗೂ ನಟರು ಬೀದಿಗಳಲ್ಲಿ ಗುಂಪುಗೂಡಿ ಪ್ರಜೆಗಳೆಲ್ಲರೂ ಆನಂದದಿಂದ ಭಾಗವಹಿಸಿದಾಗ ಅಯೋಧ್ಯೆಯಲ್ಲಿ ಒಂದು ಮಹೋತ್ಸವವೇ ಜರುಗಿತು. ಕೌಶಲ್ಯ ನಲ್ಮೆಯ ಪುತ್ರನಾದ ಜನ್ಮವಾದ 13 ದಿನಗಳ ಬಳಿಕ ನಾಮಕರಣ ಸಂಸ್ಕಾರವನ್ನು ನೆರವೇರಿಸಿದ ವಸಿಷ್ಠ ಮುನಿಗಳು ಕೌಶಲ್ಯೆಯ ಮಗನಿಗೆ ರಾಮನೆಂದು, ಕೈಕೆಯ ಪುತ್ರನಿಗೆ ಭರತನೆಂದು ಹೆಸರಿಟ್ಟರು. ಸುಮಿತ್ರೆಯ ಅವಳಿ ಸತರಿಗೆ ಲಕ್ಷ್ಮಣ ಹಾಗೂ ಶತ್ರುಘ್ನ ಎಂದು ಹೆಸರಿಡಲಾಯಿತು. ತದನಂತರ ದಶರಥ ಮಹಾರಾಜರಿಗೆ ಪುತ್ರರ ಉಪನಯನದಲ್ಲಿ ಕೊನೆಗೊಳ್ಳಲು ಎಲ್ಲ ಶುದ್ಧೀಕರಣ ಸಂಸ್ಕಾರಗಳನ್ನು ಮಾಡೋ ಕೋಣೆಯಲ್ಲಿ ವಸಿಷ್ಠರು ಹೊತ್ತರು. ಅವರ ಮಾರ್ಗದರ್ಶನದಲ್ಲಿ ನಡೆದ 4 ಸಹೋದರಗಳು ವೇದಗಳಲ್ಲಿ ಪರಿಣಿತರಾದರು, ಶ್ರೇಷ್ಠ ಯೋಧರಾದರು ಹಾಗೂ ಸಕಲ ದೇವಿ ಗುಣಗಳ ಆಗಾರವಾದರು. ಆದರೆ ಜನ್ಮದಿಂದಲೇ ತನ್ನ ಸಹೋದರನ್ನು ಎಲ್ಲ ರೀತಿಯಲ್ಲಿ ಮೀರಿಸಿದ ರಾಮನು ಸ್ವಾಭಾವಿಕ ದಶರಥ ಮಹಾರಾಜನ ನೆಚ್ಚಿನ ಪುತ್ರನಾದನು. ಕತೆ ಮುಂದುವರಿಯುವುದು.